ಹೇಗೆ ಮೇಂಟೈನ್ ಮಾಡ್ತೀಯಾ, ಮನೆಯನ್ನು ಹೇಗೆ ಮೇಂಟೈನ್ ಮಾಡ್ತೀಯಾ ಅಂತ ಹೇಳಿ. ಸೊ ಆಗ ಆ ರೈತ ಹೇಳ್ತಾನೆ, ನಾನು ನನ್ನ ಹೊಲದಲ್ಲಿ ದ್ರಾಕ್ಷಿ ಬಳ್ಳಿಯನ್ನು ಬೆಳೆದಿದ್ದೀನಿ, ಅಷ್ಟೇ ಅಲ್ಲ ನನ್ನ ಪಕ್ಕದ ಹೊಲದಲ್ಲಿ ಹೋಗಿ ಕೂಲಿ ಮಾಡ್ತೀನಿ, ಅದರ ಮುಖಾಂತರ ನಾನು ನನ್ನ ಜೀವನವನ್ನು ನಡೆಸ್ತೀನಿ ಅಂತ ಹೇಳಿ. ಸೊ ಆಗ ಆ ಒಂದು ರೈತ ಅಲ್ಲಿಗೆ ಹೇಳ್ತಾನೆ, ಅದು ರಾಜ ತಕ್ಷಣಕ್ಕೆ ಒಂದು ಪ್ರಶ್ನೆನೇ ಕೇಳ್ತಾನೆ, ನೋಡು ಆಯಿತು, ನೀನು ಭಾಳ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದೆಯಾ, ಆದರೆ ಈ ದ್ರಾಕ್ಷಿ ಹಣ್ಣು ಮುಂದಿನ 8 ವರ್ಷಗಳ ನಂತರ ಬಿಡುತ್ತಲ್ಲ, ಆ ದ್ರಾಕ್ಷಿ ಹಣ್ಣನ್ನು ನನ್ನ ಅರಮನೆಗೆ ತೆಗೆದುಕೊಂಡು ಬಂದು ನೀನು ನನಗೆ ಮೊದಲ ಕೊಡಬೇಕು ಅಂತ ಹೇಳಿ. ಆಗ ಆ ರೈತ ಹೇಳ್ತಾನೆ, ಆಯಿತು ಗುರುಗಳೇ, ಆಯಿತು ಮಹಾರಾಜರ, ನಿಮಗೆ ನಾನು ಈ ಹಣ್ಣನ್ನು ತಂದು ಕೊಡ್ತೀನಿ ಅಂತಂದೇಳಿ. ಹೀಗೆ 6-7 ವರ್ಷಗಳಾಯಿತು. 7 ವರ್ಷ ತುಂಬಿದ ಮೇಲೆ 8ನೇ ವರ್ಷಕ್ಕೆ ಆ ಒಂದು ರೈತನ ವಿಶೇಷವಾದ ದ್ರಾಕ್ಷಿ ಹಣ್ಣು ಬಿಡೋದಕ್ಕೆ ಶುರುವಾಗುತ್ತೆ. ಊರಿನ ರೈತರೆಲ್ಲರೂ ಮಾತಾಡೋದಕ್ಕೆ ಶುರು ಮಾಡ್ತಾರೆ, ಈಗ ಈ ಒಂದು ಬಳ್ಳಿ ಹಣ್ಣನ್ನು ಬಿಡ್ತಾ ಇದೆ ಅಂತ ಹೇಳಿ. ಸೊ ಆಗ ರೈತನ ಮನಸ್ಸಲ್ಲೂ ಕೂಡ ಖುಷಿ ಶುರುವಾಗುತ್ತೆ. ಆ ಹಣ್ಣು ಸರಿಯಾಗಿ ಬಲಿತು ಒಂದು ರಸವತ್ತಾದಾಗ ಆ ಹಣ್ಣನ್ನು ಕಿತ್ಕೊಂಡು ಒಂದು ಬುಟ್ಟಿಯಲ್ಲಿ ತೆಗೆದುಕೊಂಡು ರಾಜನ ಅರಮನೆಗೆ ಹೋಗ್ತಾನೆ. ಆದರೆ ಅವನು ಏನು 8 ವರ್ಷಗಳ ಕಾಲ ಕಾದಿದ್ನಲ್ಲ, ಅವನಿಗೆ ಒಳ್ಳೆ ಬಟ್ಟೆಗಳನ್ನು ಹಾಕೊಳ್ಳೋದಕ್ಕೆ ಕೂಡ ಅವನ ಕೈಯಲ್ಲಿ ಹಣ ಇರಲಿಲ್ಲ. ಸೊ ಅರಿದ ಬಟ್ಟೆಗಳನ್ನು ನೋಡಿದಂಥ ಆ ಒಂದು ದ್ವಾರಪಾಲಕರು, ಅರಮನೆಯ ದ್ವಾರಪಾಲಕರು ಅವನನ್ನು ಆ ಒಂದು ಬಾಗಿಲ ಬಳಿಯಲ್ಲೇ ನಿಲ್ಲಿಸ್ತಾರೆ. ಆಗ ಅವನು ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ, ನಾನು ಈ ಮಹಾರಾಜರು ಹೇಳಿದ್ರು ದ್ರಾಕ್ಷಿ ಹಣ್ಣನ್ನು ತೆಗೆದುಕೊಂಡು ಬಂದು ನನಗೆ ಕೊಡು ಅಂತೇಳಿ, ಅದಕ್ಕೆ ಬಂದಿದ್ದೀನಿ ಅಂತೇಳಿ. ಸೊ ಏನು ಜಗಳ ಆಗ್ತಿದೆಯಾ ಅಂತಂದೇಳಿ ಮೇಲಿಂದ ಬಂದಂಥ ರಾಜ ಅವನನ್ನು ನೋಡಿದ ತಕ್ಷಣ, ಯಾರಪ್ಪ ನೀನು ಅಂತ ಪ್ರಶ್ನೆ ಮಾಡ್ತೇನೆ. ಮಹಾರಾಜರೇ ನಮಸ್ಕಾರ, ಈಗ 8 ವರ್ಷದ ಕೆಳಗೆ ಅಂದರೆ 7 ವರ್ಷದ ಕೆಳಗೆ ನೀವು ನಮ್ಮ ಹೊಲಕ್ಕೆ ಬಂದಿದ್ರಿ, ಅಲ್ಲಿ ದ್ರಾಕ್ಷಿ ಬಳ್ಳಿಯನ್ನು ಬೆಳೆದಿದ್ದೆ, ಅದಿನ್ನೂ ಹಣ್ಣನ್ನು ಬಿಟ್ಟಿರಲಿಲ್ಲ, ಈ ಬಳ್ಳಿ ಹಣ್ಣನ್ನು ಬಿಟ್ಟರೆ ನನಗೆ ಮೊದಲು ನೀನು ತಂದು ಕೊಡಬೇಕು ಅಂತ ಹೇಳಿದ್ದೆ, ಹಾಗಾಗಿ ನಾನು ಈಗ ಹಣ್ಣನ್ನು ಬಿಟ್ಟಿದ್ದೆ, ಹಾಗಾಗಿ ತಂದು ಕೊಡ್ತಾ ಇದ್ದೀನಿ, ದಯವಿಟ್ಟು ಒಳಗೆ ನನ್ನನ್ನು ಬಿಡೋದಕ್ಕೆ ಕೇಳಿ ಅಂತಂದಾಗ ಆ ದ್ವಾರಪಾಲಕನಿಗೆ ರಾಜ ಹೇಳ್ತಾರೆ, ಅವನನ್ನು ಒಳಗೆ ಬಿಡ್ರಿ ಅಂತೇಳಿ. ರಾಜ ಖುಷಿಯಿಂದ ರಾಜನ ಅರಮನೆಯ ವೈಭೋಗದಲ್ಲಿ ಹೋಗಿ ಅಲ್ಲಿ ಆ ಹಣ್ಣನ್ನು ರಾಜನಿಗೆ, ರಾಜನ ಮಕ್ಕಳಿಗೆ, ರಾಜನ ಹೆಂಡತಿಗೆ ಕೊಡ್ತಾನೆ. ಸೊ ಆ ಹಣ್ಣನ್ನು ತಿಂದಂಥ ರಾಜ ತುಂಬ ಅದ್ಭುತವಾದಂಥ ರುಚಿಯನ್ನು ಕಂಡು ಬೆರಗಾಗ್ತಾನೆ. ಅಷ್ಟೇ ಅಲ್ಲ, ಖುಷಿ ಆಗ್ತಾನೆ. ತಾನು 8 ವರ್ಷಗಳ ಕಾಲ ಕಾದಿದ್ದಕ್ಕೆ ಆ ರೈತನಿಗೆ ತನ್ನ ಕೈಯಲ್ಲಿದ್ದಂಥ, ತನ್ನ ಕೊರಳಲ್ಲಿದ್ದಂಥ ಬಂಗಾರ, ವಜ್ರ, ವೈಡೂರ್ಯವನ್ನೆಲ್ಲ ದಾರೆ ಇರ್ತಾನೆ. ಅಷ್ಟೇ ಅಲ್ಲ, ಆ ರೈತ ಇದ್ದಂಥ ಊರಿನ ಕಂದಾಯವನ್ನು ನೀನೇ ಇನ್ಮೇಲಿಂದ ಕಲೆಕ್ಟ್ ಮಾಡು ಅಂತಂದೇಳಿ, ನೀನೇ ಬಳಸ್ಕೊ ಅಂತ ಹೇಳ್ತಾನೆ. ಸೊ ಆ ರೈತ ತುಂಬ ಖುಷಿ ಆಗ್ತಾನೆ. ಖುಷಿಯಾಗಿ ಅಲ್ಲಿಂದ ಊರಿನೊಳಗೆಲ್ಲ ಬಂದು ಬೇರೆ ಎಲ್ಲ ರೈತರಿಗೆ ಹೇಳ್ತಾನೆ, ಮಹಾರಾಜರು ನನಗೆ ವಜ್ರ ವೈಡೂರ್ಯವನ್ನು ಕೊಟ್ಟರು, ಅಷ್ಟೇ ಅಲ್ಲ ಈ ಊರಿನ ಕಂದಾಯವನ್ನು ನೀನೇ ಕಲೆಕ್ಟ್ ಮಾಡು, ನೀನೇ ಅದನ್ನ ಬಳಸ್ಕೊ ಅಂತ ಹೇಳಿದರು, ನನಗೆ ಖುಷಿ ಆಯಿತು ಅಂತ ಹೇಳಿದಾಗ ಬೇರೆಲ್ಲ ರೈತರು ಅದರಿಂದ ನಮಗೂ ರಾಜ ಏನಾದರೂ ಉಡುಗೊರೆ ಕೊಡ್ಬೋದು ಅಂತಂದು ಹೇಳಿ ತಕ್ಷಣಕ್ಕೆ ತಾವು ಬೆಳೆದಿದ್ದಂಥ ದ್ರಾಕ್ಷಿ ಬಳ್ಳಿಯಲ್ಲಿ ದ್ರಾಕ್ಷಿಗಳನ್ನು ತೆಗೆದುಕೊಂಡು ರಾಜನ ಹತ್ರಕ್ಕೆ ಹೋಗ್ತಾರೆ. ಆದರೆ ರಾಜ ಅವರೆಲ್ಲರಿಗೂ ಸರಿಯಾಗಿ ಬುದ್ಧಿಯನ್ನು ಹೇಳ್ತಾನೆ, ನೋಡಿ